ನಮ್ಮೊಂದಿಗೆ ತಮೇಶ್ ಗೌಡ ಅವರಿದ್ದಾರೆ. ಬನ್ನಿ ಅವ್ರನ್ನೇ ನೇರವಾಗಿ ಮಾತಾಡಿಸುವ ಪ್ರಯತ್ನ ಮಾಡೋಣ. ಸರ್, ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮತ್ತು ಷಡ್ಯಂತರವನ್ನು ಖಂಡಿಸಿ ಸೆಪ್ಟೆಂಬರ್ 1ರಿಂದ ಮತ್ತೆ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದ್ದೀರಿ. ಯಾವ ರೀತಿಯಾಗಿ ತಯಾರಿಗಳನ್ನು ನಡೆಸ್ಕೊಂಡಿದ್ದೀರಿ ಅಂತ? ಸರ್, ಈಗಾಗಲೇ ರಾಜ್ಯಾಧ್ಯಕ್ಷರು ಕಳೆದ ವಾರ ಧರ್ಮಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ SITಯನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ಮತ್ತು ಶ್ರೀ ಕ್ಷೇತ್ರದ ಬಗ್ಗೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರ, ಇದಕ್ಕೆ ಪೂರಕವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದರು. ಧರ್ಮ ರಕ್ಷಣೆಗಾಗಿ ಧರ್ಮ ಯುದ್ಧ ಪ್ರಾರಂಭವಾಗಿತ್ತು. ಅದರ ಭಾಗವಾಗಿ ಇವತ್ತು ನಮ್ಮ ಅಧ್ಯಕ್ಷರು ಇವತ್ತಾಗಲೇ ಘೋಷಣೆ ಮಾಡಿದ್ದಾರೆ. ಸೆಪ್ಟೆಂಬರ್ 1 ಸೋಮವಾರ ಇಡೀ ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಬೂತ್ಗಳಿಂದ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಹಿಂದೂ ಸಮಾಜ ಭಾಗವಹಿಸಬೇಕು. ಲಕ್ಷಾಂತರ ಜನ ಧರ್ಮಸ್ಥಳದಲ್ಲಿ ಸೇರಬೇಕು. ಈ ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡಿ ಈ ಸರ್ಕಾರ ಈ ಒಂದು ತನಿಖೆಯನ್ನು SIT ಏನು ತನಿಖೆ ಮಾಡೋಕ್ಕೆ ಹೊರಟಿದೆ, ಇದು ಪ್ರಭಾವಿತವಾಗಿ ನಡೀತಾ ಇರ್ತಕ್ಕಂಥದ್ದು ಮತ್ತು ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇಲ್ಲ. ಇದು ಈಗಾಗಲೇ ಗೊತ್ತಾಗಿದೆ. ಈ ಬುರುಡೆ ಪ್ರಕರಣ ಬುರುಡೆ ಸುದ್ದಿ ರೀತಿಯೇ ಆಗ್ತಾಯಿದೆ. ಎಲ್ಲ ದೃಷ್ಟಿಯನ್ನು ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿದೆ. ಯಾವುದೋ ಒಬ್ಬ ಚಿನ್ನಯ್ಯ ಅಂತ ವ್ಯಕ್ತಿಯಿಂದನೋ ಅಥವಾ ಇನ್ಯಾರೋ ಒಬ್ಬ ಯೂಟ್ಯೂಬರಿಂದ ಆಗಿರ್ತಕ್ಕಂಥದ್ದಲ್ಲ. ಇದರಿಂದ ದೊಡ್ಡ ಶಕ್ತಿಗಳಿದೆ. ಈಗಾಗಲೇ ಕೇರಳದಲ್ಲಿ ಇದರ ಚರ್ಚೆ ಆಗುತ್ತೆ. ಅಲ್ಲಿನ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾಪ ಮಾಡಬೇಕು ವಿಧಾನಸಭೆಯಲ್ಲಿ ಅಂತಕ್ಕಂಥ ಚರ್ಚೆ ಆಗುತ್ತೆ. ಒಂದು ಕಡೆ ತಮಿಳುನಾಡಿನ MP ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದಿದೆ. ಇವೆಲ್ಲವನ್ನು ದೃಷ್ಟಿ ಇಟ್ಕೊಂಡು ವಿದೇಶಿ ಕೈವಾಡಗಳಿದೆ, ಹಣ ಬಂದಿದೆ, ಇವೆಲ್ಲವೂ ಚರ್ಚೆ ಇರೋದರಿಂದ ಇದನ್ನು ಕೇಂದ್ರ ತನಿಖಾ ಸಂಸ್ಥೆಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಆಗ್ರಹ ಇರೋದರಿಂದ ರಾಜ್ಯ ಅಧ್ಯಕ್ಷರಿಗಾಗಲೇ ಕರೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಚಲೋ ಸೆಪ್ಟೆಂಬರ್ 1ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜನ ಸೇರಿ ನಾವು ಈ ರಾಜ್ಯ ಸರ್ಕಾರದ ವಿರುದ್ಧ ಈ ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡಿ ಈ ತನಿಖೆಯನ್ನು NIA ಕೊಡಬೇಕು ಅಂತಕ್ಕಂಥ ಆಗ್ರಹಕ್ಕಾಗಿ ಒಂದು ಆಗ್ರಹ ಸಭೆಯನ್ನು ನಾವು ಮಾಡೋರಿದ್ದೇವೆ. ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಧರ್ಮಸ್ಥಳದ ವಿಚಾರ ಸುದ್ದಿ ಆಯಿತು ಸರ್. ಅದೆಲ್ಲೋ ಒಂದು ಕಡೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯಿತು ಅನ್ನುವಂಥದ್ದು ನಿಮ್ಮ ಒಂದು ಒತ್ತಾಯ. ಇದನ್ನು ಯಾವ ರೀತಿ ಖಂಡಿಸ್ತೀರ ಅನ್ನುವಂಥದ್ದು? ಅಲ್ಲ ನೋಡಿ, ಇದು ಸಣ್ಣದ ವಿಚಾರ ಅಲ್ಲ. ನಿಮಗೆ ಪಾಕಿಸ್ತಾನದ TVಗಳಲ್ಲಿ, BBC-ಯಲ್ಲಿ ಮತ್ತು ಚೈನಾದ ಸುದ್ದಿ ಸಂಸ್ಥೆಗಳಲ್ಲಿ ಭಾಳಷ್ಟು ಕಡೆ ಬರುತ್ತೆ. ಅಂದರೆ ಇದರಲ್ಲಿ ಏನು, ಯಾರಿದ್ರೆ ಹಿನ್ನೆಲೆ, ಯಾರಿದ್ರೆ ಹಿಂದೇನು ಇದು ನಡೆಸ್ತಾ ಇರ್ತಕ್ಕಂಥವ್ರು, ಎಲ್ಲೋ ಒಂದು ಕಡೆ ಇದು ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಮಟ್ಟದ ಷಡ್ಯಂತ್ರ ಇದರಲ್ಲಿದೆ. ಭಾಳಷ್ಟು ಜನ ಪ್ರಮುಖರು ಇದರಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಯಾರು ಕಮ್ಯುನಿಸ್ಟ್ ಹಿನ್ನೆಲೆ ಇರ್ತಕ್ಕಂಥವ್ರು, ಬೇರೆ ಬೇರೆ ಸಮುದಾಯದವ್ರು ಕೂಡ ಇದ್ದಾರೆ ಅಂತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿದೆ. ಅದಕ್ಕೆ ತನಿಖೆ ಆಗಬೇಕು ಅಂತ ನಮ್ಮ NIA ಆಗ್ರಹ ಏನು ಅಂತಂದರೆ, ಇದರ ವ್ಯಾಪ್ತಿ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಅಥವಾ ಧರ್ಮಸ್ಥಳದ ಯಾವುದೋ ಒಂದು ಪ್ರಕರಣಕ್ಕೆ ಸೀಮಿತವಾಗಿಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಒಂದು ಧಾರ್ಮಿಕ ನಂಬಿಕೆಯನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಏನು ಶುರು ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದು ಸರಿಯಲ್ಲ. ಅದಕ್ಕಾಗಿ ನಮ್ಮ ಹೋರಾಟ ನಾವು ಈ ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳ ಚಲೋ. ಓಕೆ, ಯಾರಿದ್ದಾರೆ ಈ ಷಡ್ಯಂತರದ ಹಿಂದೆ, ಯಾರಿದ್ದಾರೆ ಅಂತೇಳಿ ಆರೋಪ ಮಾಡ್ತಿದ್ರು? ಈಗ ನೋಡಿ, ಭಾಳಷ್ಟು ಒಂದು ವಾರದಿಂದ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ನ MP, ತಮಿಳುನಾಡಿನ MP ಹಿಂದೆ ಅಲ್ಲೇ IAS ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರದ್ದು ನೇರವಾಗಿದೆ ಅಂತಕ್ಕಂಥ ಆರೋಪ ಬಂದಿದೆ. ಎರಡನೇದು, ಕೇರಳದಿಂದ ಸಂಘಟಿತವಾದಂಥ ಕೆಲವು ಸಂಘಟನೆಗಳು ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ ಅಂತಕ್ಕಂಥದ್ದಿದೆ. ಮತ್ತು ಇದಕ್ಕೆ ಬೇಕಾದಂಥ ಷಡ್ಯಂತ್ರ ದೆಹಲಿಯಲ್ಲಾಯಿತು, ಅಲ್ಲೊಬ್ಬ ಸಂಸದರ ಮನೆಯಲ್ಲಿ ಕೂತು ಅದೆಲ್ಲ ಚರ್ಚೆ ಮಾಡಿದ್ರು ಅಂತಕ್ಕಂಥದ್ದು ಕೂಡ ನಾವೆಲ್ಲ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಇದು ಯಾವುದೋ ಒಂದು ವಾರದ ಅಥವಾ ಒಂದು ತಿಂಗಳಿನ ಪ್ರಕರಣ ಅಲ್ಲ. ಇದಕ್ಕೆ ವರ್ಷಾನುಗಟ್ಟಲೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡಿ ಈ ಪ್ರಕರಣದ ಮೂಲಕ ಒಂದು ಶ್ರದ್ಧಾ ಕೇಂದ್ರಕ್ಕೆ ಒಂದು ಮುಗಿಸೋಕೆ ಹೊರಟಿದ್ದಾರೆ. ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ನಂಬಿಕೆಯನ್ನು ಕಡಿಮೆ ಮಾಡೋಕ್ಕೆ ಹೊರಟಿದ್ದಾರೆ. ಇದೆಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಇದು ಕುಮ್ಮಕ್ಕನ್ನು ಕೊಟ್ಟು ತುರಾತುರಿಯಲ್ಲಿ ಯಾರೊಬ್ಬರು ಬುರುಡೆ ಹಿಡ್ಕೊಂಡು ಅಂದರೆ ಅವನ ಹೇಳಿಕೆ ಆಧಾರದ ಮೇಲೆ, ಅಂದರೆ ಅವನು ಹೇಳ್ತಾನೆ ನಾನು 1000ಕ್ಕಿಂತ ಹೆಚ್ಚು ಶವಗಳನ್ನು ಲೂತಿದ್ದೇನೆ ಅಂದರೆ ಅವನು ಪಾರ್ಟ್ ಆಫ್ ದಿ ಕ್ರೈಮ್ ಅಂತ. ಆದರೆ ಅವನನ್ನು ಫಸ್ಟು ಅವನನ್ನು ಅರೆಸ್ಟ್ ಮಾಡಿ ಅವನನ್ನು ತನಿಖೆಯನ್ನು ಮಾಡಿ ನಂತರ SIT ಪರ್ಮಿಷನು ಅಥವಾ ಉಳಿದಿದ್ದ ಕೆಲಸ ಮುಂದಕ್ಕೆ ಹೋಗಬೇಕಾಗಿತ್ತು. ಅದರ ದುರಾದೃಷ್ಟ ಇವ್ರು ಯಾವ ರೀತಿ ತನಿಖೆ ಆಯಿತು ಅಂತಂದರೆ ಅವನ ಹೇಳಿಕೆಗಳ ಆಧಾರದ ಮೇಲೆ ಇವರು ಮುಂದುವರಿಸಿದ್ರು. ಇದು ಭಾಳ ಘೋರವಾದಂಥ ಅಪರಾಧವನ್ನು ರಾಜ್ಯ ಸರ್ಕಾರ ಮಾಡಿದೆ. ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಯಾವ ನಿಟ್ಟಿನಲ್ಲಿದೆ ಅಂದರೆ, ಯಾರೋ ರಾಹುಲ್ ಗಾಂಧಿ ಬಗ್ಗೆನೋ ಕಾಂಗ್ರೆಸ್ ಪಕ್ಷದ ಬಗ್ಗೆನೋ ಯಾರೋ ಒಬ್ಬರು ಎಲ್ಲೋದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ರೆ ಅವ್ರನ್ನ ಅಲ್ಲೇ ಕೇಸ್ ಮಾಡ್ತಾರೆ, ಒಳಗಡೆ ಹಾಕ್ತಾರೆ. ಪ್ರತಿ ದಿವಸ ಕಳೆದ 1-1.5 ತಿಂಗಳಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ. ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ. ಯಾರಾದರೂ ಒಬ್ಬರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಇವ್ರು ಮಾಡಿದ್ರಾ? ಮಾಡಲಿಲ್ಲ. ಇವರು ಮಾಡಿದ್ದಂಥದ್ದೇನು, SITಯನ್ನು ರಚನೆ ಮಾಡಿ ದಿನ ತರಾತರಿ ಸುದ್ದಿಗಳನ್ನು ಯಾವ ರೀತಿ ಅವ್ರು ಬೇಕೋ ಅವ್ರು ಮಾಡ್ಕೊಳ್ಳೋಕೆ ಅವಕಾಶವನ್ನು ಮಾಡಿಕೊಟ್ರು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಶ್ರೀ ಕ್ಷೇತ್ರದ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ ನಿಂತಿದೆ ಅಂತಕ್ಕಂಥ ಭಾವನೆ ಜನರ ಮಧ್ಯೆನೂ ಬಂದಿದೆ, ನಮಗೂ ಬಂದಿದೆ. ಅದಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ಎಸ್, ಓಕೆ. ಕೊನೆಯದಾಗಿ ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಇಡೀ ರಾಜ್ಯದ ಹಿಂದೂ ಬಾಂಧವರಲ್ಲಿ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಒಂದು ಮನವಿ ಏನಂತಂದರೆ, ಈಗಾಗಲೇ ಎಲ್ಲ ಹೋರಾಟವನ್ನು ಕಳೆದ ಒಂದು ವಾರದಿಂದ ಮಾಡಿದ್ದೀವಿ. ಇನ್ನೊಂದು ವಾರ, ಮುಂದಿನ ವಾರ ನಡೀತಕ್ಕಂಥ ಈ ಧರ್ಮಸ್ಥಳ ಚಲೋ ಐತಿಹಾಸಿಕವಾಗಿರಬೇಕು.
ಯಾವ ಹಿಂದೂ ಧರ್ಮದ ಬಗ್ಗೆ ಇವತ್ತು ಆ ಭಯ ಇಲ್ಲದೆ ರಾಜ್ಯ ಸರ್ಕಾರ ಏನು ವರ್ತನೆ ಮಾಡ್ತಾ ಇದೆ, ಯಾವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ, ಮಂಜುನಾಥ ಸ್ವಾಮಿ ಬಗ್ಗೆ ಅವಹೇಳನಕಾರಿಯಾಗಿ ನಡೀತಾ ಇದ್ರು ಕೂಡ ಕಣ್ಣು ಮುಚ್ಚಿ ಕೂತಿದ್ದಂಥ ಈ ಸರ್ಕಾರಕ್ಕೆ ಅಲ್ಲೇ ಎಚ್ಚರಿಕೆ ಕೊಡೋ ರೀತಿ ಆ ಸಮಾವೇಶನೇ NIA ತನಿಖೆಗೆ ಆಗೋ ರೀತಿ ದೊಡ್ಡ ಸಮಾವೇಶ ಆಗಬೇಕು. ತಾವೆಲ್ಲರೂ ಕೂಡ ಬನ್ನಿ, ತಮ್ಮ ಜೊತೆ ಎಲ್ಲ ಬಾಂಧವರನ್ನು ಈ ಒಂದು ಚಲೋಗೆ ಕರ್ಕೊಬನ್ನಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದಗಳು ಸರ್. ಇದಿಷ್ಟು ತಮ್ಮಣ್ಣಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.